ಬಸರಾಳು ವ್ಯಾಪ್ತಿ ಇವತ್ತಿಗೂ ನೀರು ಕಾಣದ ಪ್ರದೇಶವಾಗಿದೆ. ಅದರ ಪರಿಹಾರಕ್ಕೆ ಕಾವೇರಿ ನೀರನ್ನು ಬಸರಾಳು ಪ್ರದೇಶಕ್ಕೆ ತಂದು ಬಸರಾಳು ವ್ಯಾಪ್ತಿಯನ್ನು ನೀರಾವರಿ ಪ್ರದೇಶ ಮಾಡಲು ರು 200 ಕೋಟಿಯ ಯೋಜನೆ ರೂಪಿಸಲಾಗಿದೆ. 6 ತಿಂಗಳೊಳಗೆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಹೇಳಿದರು. ಹೊಸಬೂದನೂರು ಶ್ರೀ ಕಾಶಿ ವಿಶ್ವನಾಥಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬೂದನೂರು ಉತ್ಸವ 2026 ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 6 ತಿಂಗಳೊಳಗೆ ಮಂಡ್ಯ ನಗರದ 4 ಸರ್ಕಲ್ಗಳನ್ನು ವಿದೇಶಿ ಸರ್ಕಲ್ಗಳ ಮಾದರಿಯಲ್ಲಿ ಮಾಡುವ ಜವಾಬ್ದಾರಿ ನನ್ನ ಮೇಲಿದೆ. ಬೂದನೂರಿನಿಂದ ಇಂಡುವಾಳುವರೆಗೂ ರಿಂಗ್ ರೋಡ್ ನಿರ್ಮಾಣ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರು 350 ಕೋಟಿ ಯೋಜನೆಯನ್ನು ರೂಪಿಸಲಾಗಿದೆ. ಯುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು 6 ಕೋಟಿ ವೆಚ್ಚದಲ್ಲಿ ಹೊಸ ಕ್ರೀಡಾಂಗಣ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲು ಸೂಕ್ತವಾದ ಹಾಗೂ ಸುಸಜ್ಜಿತವಾದ ಕ್ರೀಡಾಂಗಣವನ್ನು 6 ತಿಂಗಳ ಒಳಗಾಗಿ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಬೂದನೂರು ಉತ್ಸವ ಇವತ್ತಿಗೆ ಕೊನೆಗೊಳ್ಳುತ್ತದೆ. ಇದು ಕೊನೆಯಲ್ಲ, ಆರಂಭ. ಯಾವತ್ತು ಯಾವ ಕಾರ್ಯಕ್ರಮ ಕೂಡ ಯಾವ ವ್ಯಕ್ತಿ ಯಾವ ಜಾಗದಿಂದ ಕೊನೆ ಆಗಬಾರ್ದು, ಅದು ಎಲ್ಲಿ ಹುಟ್ಟುತ್ತೋ ಅಲ್ಲೇ ಆರಂಭ ಆಗಬೇಕು. ಇದು ಬೂದನೂರು ಉತ್ಸವ ಇವತ್ತಿನಿಂದ ಆರಂಭ ಆಗ್ತದೆ. 2000 ವರ್ಷಗಳ ಇತಿಹಾಸ ಇರುವಂಥ ಈ ಬೂದನೂರಿನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಉತ್ತಮ ಉದಾಹರಣೆ. ಮಂಡ್ಯದಲ್ಲೆಲ್ಲ ಮಳೆ, ಆದರೆ ಬೂದನೂರಿನಲ್ಲಿ ಮಳೆ ಇಲ್ಲ. ಅಮರಾವತಿಯಿಂದ ಫೋನು, ಮಳೆ ನಿಮ್ಮೂರಲ್ಲಿ ಮಳೆ, ಇಲ್ಲಿ ಮಳೆ ಇಲ್ವ ಅಂತ. ಇದು ಈ ಊರಿನ ಶಕ್ತಿ. ಅದಕ್ಕೆ ಮೂಲ ಕಾರಣರು ಅನಂತ ಪದ್ಮನಾಭ ಮತ್ತು ಕಾಶಿ ವಿಶ್ವನಾಥ. ಇದನ್ನು ರವಿಕುಮಾರ್ ಆಗಲಿ ಸರ್ಕಾರ ಆಗಲಿ ಅಧಿಕಾರಿಗಳೆಲ್ಲ ಮಾಡ್ತಾ ಇರೋದು ಆ ದೇವರು. ಯಾಕಂದರೆ ಉತ್ಸವ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲ ತಾಲೂಕು ಕೇಂದ್ರಗಳಲ್ಲಾಗುತ್ತೆ. ಹಳ್ಳಿಗಳಲ್ಲಿ ಮಾಡಬೇಕಾದ್ರೆ ನಾನಾ ಸಮಸ್ಯೆಗಳಿರುತ್ತೆ, ನಾನಾ ಪೈಪೋಟಿಗಳಿರುತ್ತೆ, ನಾನಾ ಗೊಂದಲಗಳಿರುತ್ತೆ. ಇಂಥ ಕಡೆ ಹಳ್ಳಿಯಲ್ಲಿ ಒಂದು ದೊಡ್ಡ ಉತ್ಸವವನ್ನು ಮಾಡಿ 25,000 ಜನಗಳನ್ನು ಸೇರಿಸೋದು ಅದು ಸಾಮಾನ್ಯ ಸಂಗತಿ ಅಲ್ಲ. ಇವತ್ತು ಈ ಬೂದನೂರು ಉತ್ಸವ ಹಲವಾರು ವಿಶೇಷಗಳಿಗೆ ಕಾರಣ ಆಗಿದೆ. ಕಳೆದ 1 ವಾರದಿಂದ 10,000 ಮಹಿಳೆಯರು ರಂಗೋಲೆ ಬಿಟ್ಟಿದ್ದೀರಾ, 5,000 ವಿದ್ಯಾರ್ಥಿಗಳು ಚಿತ್ರಕಲೆಯನ್ನು ಬರೆದಿದ್ದೀರಾ. ಇವತ್ತು ಮಂಡ್ಯವನ್ನು ಹೊಸ ಮಂಡ್ಯ ಮಾಡಬೇಕು ಅಂತೇಳಿ ಹಲವು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ಬಸರಾಳು ಭಾಗ ಇವತ್ತಿಗೂ ಕೂಡ ನೀರನ್ನು ಕಾಣದೇ ಇರೋಂಥ ಬರನಾಡಾಗಿದೆ. ಅದಕ್ಕೆ 1,200 ಕೋಟಿ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಕಾವೇರಿ ನೀರನ್ನು ತಂದು ಇಡೀ ಬಸರಾಳನ್ನು ನೀರಾವರಿಯನ್ನಾಗಿ ಮಾಡೋದಕ್ಕೆ ಯೋಜನೆಯ ಸಿದ್ಧ ಆಗಿದೆ. ಮುಂದಿನ 6 ತಿಂಗಳಲ್ಲಿ ಆ ಯೋಜನೆಯನ್ನು ಕಾರ್ಯಗತವನ್ನು ಮಾಡಿ ಇಡೀ ಬಸರಾಳನ್ನು ನೀರಾವರಿಯನ್ನಾಗಿ ಮಾಡುವಂಥ ಸಂಕಲ್ಪವನ್ನು ಇಟ್ಟಿದ್ದೀವಿ. ಅದೇ ರೀತಿ ಮಂಡ್ಯ ನಗರ ದೊಡ್ಡ ಹಳ್ಳಿಯಾಗಿತ್ತು, ಅದಕ್ಕೊಂದು ರೂಪ ಕೊಡೋದಕ್ಕೋಸ್ಕರ 4 ಸರ್ಕಲ್ಗಳನ್ನು ವಿದೇಶಿ ಮಾದರಿಯಲ್ಲಿ ಇನ್ನು ಕೇವಲ 6 ತಿಂಗಳಲ್ಲಿ ಅದನ್ನು ಅಭಿವೃದ್ಧಿ ಮಾಡಿ ಮಂಡ್ಯ ನಗರ ನೋಡೋದಕ್ಕೆ ಇದು ನಮ್ಮ ಮಂಡ್ಯ ನಗರವ ಅಂತ ಕೇಳುವಂಥ ನೋಡೋನ್ನೋದಾಗಿ ಮಾಡುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಮಂಡ್ಯಕ್ಕೆ ರಿಂಗ್ ರೋಡನ್ನು ಈ ಬೂದನೂರಿಂದ ಆರಂಭ ಆಗಿ ಇಂಡವಾಳವರೆಗೂ ಮಾಡೋದಕ್ಕೆ 350 ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಸಿದ್ಧವಾಗಿದೆ. ಮಂಡ್ಯದ ರಿಂಗ್ ರೋಡ್ ಆರಂಭ ಆಗುತ್ತೆ. ಯುವಕರಿಗೆ ಹೊಸ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ 6 ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದ ನಾನಾ ಕ್ರೀಡೆಯನ್ನು ಆಡುವಂಥ ಕ್ರೀಡಾಂಗಣವನ್ನು ಕೇವಲ ಇನ್ನು 6 ತಿಂಗಳಲ್ಲಿ ನಿಮಗೆ ನಿರ್ಮಾಣ ಮಾಡಿಕೊಡ್ತೀವಿ. ಒಕ್ಕಲಿಗರೇ ಅತಿ ಹೆಚ್ಚು ಜನ ಇರುವಂಥ ಕಡೆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಸಂಜಯ್ ವೃತ್ತದಲ್ಲಿ ಅತಿ ಶೀಘ್ರದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಹಾಕಿ ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೀವಿ. ಅದೇ ರೀತಿ ಕೆರಗೋಡಿನ ಪಂಚಲಿಂಗೇಶ್ವರ ದೇವಸ್ಥಾನವನ್ನು 10 ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಇತಿಹಾಸ ಪ್ರಸಿದ್ಧ ಪಂಚಲಿಂಗೇಶ್ವರವನ್ನು ನಂಜನಗೂಡಿನ ಶ್ರೀಕಂಠ ದೇವಸ್ಥಾನದ ಮಾದರಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮುಂದಿನ ವಾರ ಅದರ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮೆಲ್ಲರಿಗೂ ಮುಕ್ತ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ 250 ಕೋಟಿ ರೂಪಾಯಿಯಲ್ಲಿ ಮಂಡ್ಯದ ನಾಲೆಗಳನ್ನು ಅಭಿವೃದ್ಧಿ ಮಾಡಿ
ನಿಮಗೆ ನೆಮ್ಮದಿಯಾಗಿ 50 ವರ್ಷ ನಿಮ್ಮ ಗದ್ದೆಗಳಿಗೆ ನೀರು ಹೋಗೋದಿಕ್ಕೆ ನಾನು ಇರ್ಬೋದು, ಇನ್ನೊಬ್ರು ಬರ್ಬೋದು, ಆದರೆ ನಾವು ಮಾಡೋ ಕಾರ್ಯ 50 ವರ್ಷ ನಿಮ್ಮನ್ನ ನೆನೆಸ್ಕೋಬೇಕು. ನೀವು ಅನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತನಾಡಿ, ಯುವಜನತೆ ಬದುಕಿನಲ್ಲಿ ಸಾಧನೆ ಮಾಡಲು ಧೈರ್ಯ ಮತ್ತು ಏಕಾಗ್ರತೆ ಅಗತ್ಯ. ಯುವಕರು ತಮ್ಮ ತಂದೆ ತಾಯಿಯನ್ನು ಗೌರವದಿಂದ ಕಾಣಬೇಕು. ಪೋಷಕರಿಗೆ ಗೌರವ ಕೊಡದೆ ಬದುಕಿನಲ್ಲಿ ಯಶಸ್ಸು ಸಾಧ್ಯವಿಲ್ಲ. ಯುವಜನತೆ ಪ್ರೀತಿ ಪ್ರೇಮದಿಂದ ದೂರ ಉಳಿದು ಬದುಕು ಕಟ್ಟಿಕೊಳ್ಳಿ ಎಂದು ಹೇಳಿದರು. ಮನೆಯೊಳಗೆ ಬರ್ತಾರೆ, ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೆತ್ತು ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದ್ದೀವಿ? ಇರೋಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನ ಅರ್ಥ ಮಾಡ್ಕೋಬೇಕು. ಹಿರಿಯರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇನ್ನು ನಮ್ಮ ಯಂಗ್ಸ್ಟರ್ಸು ಏನೊಂದು 16-18 ವರ್ಷ, ಏನು 16ರಿಂದ 18 ವರ್ಷ, ನಮ್ಮಪ್ಪ ಗ್ರೇಟ್. 18ರಿಂದ 25 ವರ್ಷ ನೀನು ಸುಮ್ಮನೆ ಇರಪ್ಪ. 25ರಿಂದ 30 ವರ್ಷ ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ. 40ರಿಂದ 50 ವರ್ಷ, ಅಮ್ಮ ಅಪ್ಪನ್ನ ಸೈಲೆಂಟ್ ಆಗಿರಕ್ಕೆ ಕೇಳು ಅಂತ. ಪ್ರತಿಯೊಬ್ಬ ಮಗನಿಗೆ ಅಪ್ಪ ಯಾವಾಗ ಗ್ರೇಟ್ ಅನಿಸ್ತಾನೆ ಗೊತ್ತಾ? ನನಗೆ ನಮ್ಮ ಅಪ್ಪ ಗ್ರೇಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗಿರ್ತೀನಿ ಸರ್, ಆವಾಗಲೇ ನಮ್ಮ ಅಪ್ಪ ನಮಗೆ ಗ್ರೇಟ್ ಅನ್ಸೋದು. ಒಂದು 25 ವರ್ಷ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ದುಡ್ಡು ಪೋಸ್ಟ್ ಆಫೀಸಲ್ಲೋ, ನಾವು ಹೆಂಗೂ ಗೃಹಲಕ್ಷ್ಮಿ ಕೊಡ್ತಿದ್ದೀವಿ 24,000 ಎತ್ತಿಟ್ಕೊಳ್ರಕ್ಕ. 24,000 ಬರ್ತಿದೆ, ದಯವಿಟ್ಟು ಕೊಟ್ಟು ಬಿಡ್ಬೇಡ್ರಕ್ಕ ಮಕ್ಕಳಿಗೆ. ಅಕ್ಕ, ಒಬ್ಬ ಹುಡುಗನಿಗೆ ತಾಯಿ ಮುಖ್ಯನೇ ಹೆಂಡತಿ ಮುಖ್ಯನ ಅಂದರೆ ಪಬ್ಲಿಕ್ ಸ್ಪೀಚಲ್ಲಿ ಡೈಲಾಗ್ ಹೇಳ್ಬೋದು, ಇಬ್ಬರು ಮುಖ್ಯ, ನನಗೆ ತಾಯಿನೇ ಮುಖ್ಯ ಅಂತ. ಆದರೆ 99% ಅವ್ರ ಇನ್ಕ್ಲಿನೇಷನ್ ಹೆಂಡತಿ ಕಡೆನೇ ಇರುತ್ತೆ, ಹೆಂಡತಿ ಕಡೆನೇ ಇರುತ್ತೆ. ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಮದುವೆ ಆಗದೆ ಇರೋ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ದೇವ್ರನ್ನ ಕೇಳಕ್ಕೆ. ಏನು ಕೇಳದೆ ನೀನು ಏನು ಕೊಟ್ಟು. 50 ವರ್ಷಗಳಿಂದಲೂ ಬಾಕಿಯಿದ್ದ ಬೂದನೂರು ವಸತಿ ರಹಿತರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ನಂತರ ಬೂದನೂರು ಉತ್ಸವ 2026 ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ವೀರಶೈವ ಲಿಂಗಾಯತ ಮಹಾಸಭಾದ ಸಂಘದ ಅಧ್ಯಕ್ಷ ಹಾಗೂ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣೇಶ್ ಪ್ರಸಾದ್, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್, ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್, ಉದ್ಯಮಿ ರುದ್ರೇಗೌಡ, ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಶಿವಾನಂದ, ಮೈಸೂರು ವಿಮಾನ ನಿಲ್ದಾಣದ ಪ್ರಾಧಿಕಾರದ ಸದಸ್ಯರಾದ ಬಸರಾಳು ರವಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್, ನಟರ್ ಲೋಕೇಶ್, ಮನ್ಮುಲ್ ಅಧ್ಯಕ್ಷ ಶಿವಪ್ಪ, ಜಿಲ್ಲಾಧಿಕಾರಿ ಡಾ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶೋಭಾರಾಣಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಕೋಡಿಶೆಟ್ಟಿಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೋಡಿಶೆಟ್ಟಿಪುರ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ 10 ಅಭ್ಯರ್ಥಿಗಳ ಪೈಕಿ 9 ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಸುಕನ್ಯಾ ದಿನೇಶ್ ಕುಮಾರ್, ಗಿರಿಜಮ್ಮ ಕರಿಗೌಡ, ನಿರ್ಮಲಾ ಚನ್ನೇಗೌಡ, ಜಯಮ್ಮ ಮಂಜು, ಸತ್ಯಮ್ಮ ನಂಜೇಗೌಡ, ಸವಿತಾ ಸ್ವಾಮಿ, ಭವ್ಯ ಜವರೇಗೌಡ, ಶಾಂತಮ್ಮ ಕನಕರಾಜು, ಸುಶೀಲಮ್ಮ ಮಲ್ಲೇಶ್ ಗೆಲುವು ಸಾಧಿಸಿದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು. ಓರ್ವ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೆಂಪಮ್ಮ ಹನುಮಂತೇಗೌಡ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಮುಖಂಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕೆಎಂ ಮಲ್ಲೇಶ್, ಮಂಜುನಾಥಪ್ಪ, ಹನುಮಂತೇಗೌಡ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ನ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಅವರು ಕೋಡಿಶೆಟ್ಟಿಪುರ ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಗೆದ್ದಂತಹ ನಿರ್ದೇಶಕರನ್ನು ತಮ್ಮ ನಿವಾಸಕ್ಕೆ ಕರೆಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆಯ ನಂಬಿಕೊಂಡು ಸಾಕಷ್ಟು ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗೆದ್ದ ನಿರ್ದೇಶಕರು ಕೆಲಸ ನಿರ್ವಹಿಸುವಂತೆ ಸಲಹೆ ನೀಡಿದರು.
ಅದ್ದೂರಿ ಆಡಂಬರವಿಲ್ಲ, ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಲಿಲ್ಲ, ಕಟೌಟ್ ಫ್ಲೆಕ್ಸ್ ಹಾಕಲಿಲ್ಲ. ಅಚ್ಚ ಹಸಿರಿನ ಸುಂದರ ವಾತಾವರಣದಲ್ಲಿ ಸುಮಧುರ ವಚನ ಗಾಯನದೊಂದಿಗೆ ಹಿರಿಯ ನಾಗರಿಕರು ವಾಯುವಿಹಾರಿಗಳ ಜೊತೆಗೂಡಿ ಸಸಿ ನೆಟ್ಟು ಪುಸ್ತಕ ವಿತರಿಸಿ ಸರಳವಾಗಿ ಮಾದರಿ ಜನ್ಮದಿನ ಆಚರಣೆ. ಈ ಅಪರೂಪದ ಜನ್ಮದಿನಕ್ಕೆ ಮಂಡ್ಯ ನಗರದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಭಾನುವಾರ ಸಂಜೆ ದೇವರವನ ಸಾಕ್ಷಿಯಾಯಿತು. ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಆಯೋಜಿಸಿದ್ದ ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜಮುಖಿ ಚಿಂತಕ ವಿನಯ್ ಅವರ 36ನೇ ಜನ್ಮದಿನಾಚರಣೆ ಪ್ರಯುಕ್ತದ ದಾಸೋಹ ಕಾರ್ಯಕ್ರಮ ವಿನೂತನವಾಗಿತ್ತು. ಉದ್ಯಾನವನದಲ್ಲಿ ಸಸಿ ನೆಟ್ಟು ಅಮೂಲ್ಯವಾದ ಪುಸ್ತಕಗಳನ್ನು ನಾಗರಿಕರಿಗೆ ವಿತರಿಸಿ ದಾಸೋಹಕ್ಕೆ ಚಾಲನೆ ನೀಡಿ ವಿನಯ್ ಮಾತನಾಡಿದರು. ಸಿದ್ಧಗಂಗಾ ಶ್ರೀಗಳ ಅನ್ನ, ಅರಿವು, ಆಸರೆಯಂತಹ ತ್ರಿವಿಧ ದಾಸೋಹ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂತಹ ಶತಾಯುಷಿ ಸಂತರ ಸೇವಾ ಮಾರ್ಗ ನನಗೆ ಸ್ಫೂರ್ತಿದಾಯಕ ಎಂದರು. ಹಸಿದವರಿಗೆ ಅನ್ನ ನೀಡುವುದೇ ಧರ್ಮ ಎಂಬ ಸತ್ಯ ಸಂದೇಶವನ್ನು ಸಾರಿದ ಪರಮಪೂಜ್ಯರ ಉದ್ಯಾನವನದಲ್ಲಿ ಸಸಿ ನೆಟ್ಟು ಹಸಿರೀಕರಣಕ್ಕೆ ಅಳಿಲು ಸೇವೆ ಸಲ್ಲಿಸಿರುವುದು ತೃಪ್ತಿ ತಂದಿದೆ. ಪುಸ್ತಕದ ಮೂಲಕ ಮಸ್ತಕದ ಜ್ಞಾನ ವೃದ್ಧಿಯಾಗಬೇಕು. ವಿಶೇಷವಾಗಿ ಮಕ್ಕಳು ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಓದುವತ್ತ ಆಸಕ್ತಿ ತೋರಿಸಬೇಕೆಂದರು. ಯಾಕೆ ತತ್ವಪದಗಳು ಅವಶ್ಯಕತೆ ಈಗಿನ ಕಾಲದ ಯುವಕರಿಗೆ ಅವಶ್ಯಕತೆ ಇದೆ ಈಗಿನ ತಲೆಮಾರಿಗೆ ಅಂದರೆ ನನ್ನ ಮನಸ್ಸನ್ನು ಮೃದು ಮಾಡ್ಕೋಬೇಕು. ನಾವೆಲ್ಲ ತುಂಬ ಹಾಹಾಕಾರದಲ್ಲಿ ಅಹಂನಲ್ಲಿ ಬರುತ್ತಾ ಇದೆ. ಅದಕ್ಕೊಂದಷ್ಟು ಔಷಧಿ ಕೊಡಬೇಕು. ಔಷಧಿ ಹೆಂಗೆ ಕೊಡಬೇಕು? ಒಂದು ಒಳ್ಳೆ ಪದಗಳನ್ನ ನಾವು ಹಿತವಚಗಳನ್ನ ನಿಮ್ಮ ಏಕಮುಖಿ ತಂಬೂರಿ ಜೊತೆಗಳಿಗೆ ಒಂದು ಸ್ವರದಿಂದ ನಾವು ಕೇಳಿದಾಗ ಅದನ್ನ ನಮ್ಮ ಮನಸ್ಸಿಗೆ ಮುಟ್ತದೆ. ನಾನು ಬಾಯಲ್ಲಿ ಹೇಳಕ್ಕೂ ಒಳಿತು ಮಾಡೋದು ನೀವು ನಿಮ್ಮ ಪದಗಳ ಮೂಲಕ ಹೇಳೋದಕ್ಕೂ ನಮ್ಮ ಮನಸ್ಸನ್ನ ಬೇಗ ಮುಟ್ತದೆ. ಆ ಕಾರಣಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ತತ್ವಪದಗಳು ನಮಗೆ ಅವಶ್ಯಕತೆ ಇದೆ. ನಾವು ಮನುಷ್ಯರಾಗಿ ಬದುಕೋಕ್ಕೋಸ್ಕರ ಇವೆಲ್ಲ ನಮಗೆ ಬೇಕೇ ಬೇಕು. ಅವು ಹೆಂಗೆ ಸಮಾಜದಲ್ಲಿ ನೂರಾರು ಸಾಂಸ್ಕೃತಿಕವಾಗಿ ನಾವೆಲ್ಲವನ್ನು ಒಳಗೊಂಡಿದೀವೋ ಅದರಲ್ಲಿ ಇದು ಅವಶ್ಯಕತೆ ಇದೆ. ಇದು ನಶಿಸಿ ಹೋಗ್ತದೆ, ಅಂದ್ರೆ ಮುಗಿದೋಗ್ತಾ ಇದೆ. ಇದು ಯಾರು ಕೇಳ್ತಾರೆ? ಯೂಟ್ಯೂಬು, ಫೇಸ್ಬುಕ್ಕು, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ತತ್ವಪದ ಯಾಕೆ ಕೇಳ್ತಾರೆ ಅಂತ ಅದನ್ನು ನಾವು ಇನ್ನೂ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೀಗ 36ನೇ ವರ್ಷ. ನಾನೇನು ದೊಡ್ಡ ಅಲ್ಪ ಶ್ರೀಮಂತನಲ್ಲ, ಆದ್ರೆ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಅಂತ ನಿಜವಾಗ್ಲೂ ಮನದಿಂದ ಇಚ್ಛೆ ಇಟ್ಕೊಂಡಿರುವಂತ ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಮಿತ್ರರ ಜೊತೆ ಮಾತಾಡ್ತಾ ಇದ್ದೀವಿ. ಈಗ ಏನ್ ಮಾಡ್ಬೋದು, ಈಗ 10,000 ಜನ ಫಂಕ್ಷನ್ ಮಾಡ್ಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು, ಊಟ ಕೊಡಿಸ್ಬಿಡ್ಬೋದು. ಆದ್ರೆ ನಾವು ನಿಜವಾಗ್ಲೂ ಮೂಲೆಯಲ್ಲಿ ಆಸಕ್ತರಿಗಿರುವ ಜಾಗಗಳಿಗೆ ನಾವು ಹೆಂಗೆ ಮುಟ್ಟೋದು ಅಂತ ಯೋಚನೆ ಮಾಡಿದಾಗ ನಾವು 36ನೇ ವರ್ಷ ಜನಕ್ಕೆ 36 ಸಮಾಜಮುಖಿ ಕೆಲಸಗಳನ್ನ ಮಾಡೋಣ ಅಂತ ನಿರ್ಧರಿಸಿದೆ. ನಂದು ಆಕ್ಚುಲಿ 25ನೇ ತಾರೀಕು ಹುಟ್ಟಿದ ದಿನ ಇರೋದು. ನಾನು ಯಾವಾಗ ನಂದು ಹುಟ್ಟಿದ ದಿನ ಅಂತೀನಿ, ಜಯಕುಮಾರ್ ಸರ್, ಹುಟ್ಟದ ಹಬ್ಬ ಅಲ್ಲ. ಯಾವ ಮನುಷ್ಯನ ಹುಟ್ಟು ನಿಜವಾಗ್ಲೂ ಸಾರ್ಥಕತೆಗೊಂಡು ಆ ಸಾರ್ಥಕತೆಯನ್ನು ಪಡೆದ 100 ಜನ ಬಂದು ಆಚರಿಸಿದಾಗ ಅದು ಹುಟ್ಟಿದ ಹಬ್ಬ. ನಂದು ಇದು ಹುಟ್ಟಿದ ದಿನ ಅಥವಾ ಜನ್ಮದಿನ. ನನ್ಗೆ ನಿಜವಾಗ್ಲೂ ನನಗೆ ನಂಬಿಕೆ ಇದೆ, ನಂದು ಇನ್ನೊಂದು 10 ವರ್ಷಕ್ಕೂ 15 ವರ್ಷಕ್ಕೂ ಗ್ಯಾರಂಟಿ ಹುಟ್ಟಿದ ಹಬ್ಬ ಆಗ್ತದೆ. ಆ ಮಾರ್ಗದಲ್ಲಿ ನಾನು ಸಾಕ್ತೇನೆ. ಹಾಗಾಗಿ ಈ 36 ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಶುರು ಮಾಡಿದ್ವಿ. ಇವತ್ತು ಬೆಳಗ್ಗೆ ನೋಡಿ ಎಷ್ಟು ನನಗೆ ಸಂತೋಷ ಅಂದ್ರೆ, ನಾವು HIV ಪೀಡಿತ ಮಕ್ಕಳುಗಳ ಜೊತೆ ಇವತ್ತು ನಾವು ಏನೋ ಒಂದು ಡ್ರೈ ಫ್ರೂಟ್ಸ್ ನಮ್ಮ ಕೈಲೇನಾದ್ರು ಕೊಡೋದ್ರ ಮೂಲಕ ಶುರು ಮಾಡಿದ್ವಿ. ಅಂದ್ರೆ ಅದು ಪ್ರಕೃತಿಯ ಮಕ್ಕಳು, ಅಲ್ಲಿದ್ದವರೆಲ್ಲ ಅವ್ರು ಮುಕ್ತ ಮನಸ್ಸರು, ಅವ್ರಿಗೆ ಅಹಂ ಇಲ್ಲ, ಭೇದ ಇಲ್ಲ, ಅಲ್ಲಿ ಜಾತಿ ತಾರತಮ್ಯಗಳಿಲ್ಲ. ಅಲ್ಲಿ ಏನು ಜೀವ ಉಳಿಸ್ಕೋಬೇಕು, ಮುಂದೆ ಸಾಗಬೇಕು ಅನ್ನೋದು ಅಷ್ಟೇ ಅವ್ರ ಗುರಿ. ಅಂತವ್ರ ಜೊತೆ ನಾನು ಈ 36 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆ ಮಾಡಿದ್ದು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ವಿನಯ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಸಾಪ ಮಾಜಿ ಅಧ್ಯಕ್ಷ ಧರಣೇಂದ್ರಯ್ಯ, ಬಿಜೆಪಿ ಮುಖಂಡರಾದ ಜಿ ಮಹಂತಪ್ಪ, ಗೊರವಾಲೆ ಶಿವಣ್ಣ, ಹಿರಿಯ ಪತ್ರಕರ್ತ ಬಸವಗೌಡ, ನಗರಸಭೆ ಮಾಜಿ ಸದಸ್ಯೆ ಕೆ ವಿದ್ಯಾ ಮಂಜುನಾಥ್, ಎಂಆರ್ ಮಂಜುನಾಥ್, ಸಮಾಜ ಸೇವಕ ಡಾ ಮಲ್ಲಿಕಾರ್ಜುನಯ್ಯ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಖ್ಯಾತ ಗಾಯಕ ಗೊರವಾಲೆ ರುದ್ರಪ್ಪ ತಂಡದವರು ತತ್ವಪದ ಹಾಗೂ ವಚನಗಾಯನ ನಡೆಸಿಕೊಟ್ಟರು. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಶಾಂತಿಯುತ ಪ್ರತಿಭಟನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು.
ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎಂಎಚ್ ಯತಿರಾಜು ಮಾತನಾಡಿ, ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ, ಎಂಡಿಪಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಗುತ್ತಿಗೆದಾರರು ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಜೀವನ ನಿರ್ವಹಿಸುವುದು ಕಷ್ಟಕರವಾಗಿದೆ. ಕೂಡಲೇ ಸರ್ಕಾರ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ರಾಜ್ಯದ ಪ್ರತಿ ಜಿಲ್ಲೆಗಳಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ನಮ್ಮ ಮಂಡ್ಯ ಜಿಲ್ಲೆಯಿಂದಲೂ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ದಿನಾಂಕ 6/3/26 ಶುಕ್ರವಾರದಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಫ್ರೀಡಂ ಪಾರ್ಕ್, ಬೆಂಗಳೂರಿನಲ್ಲಿ. ಈ ಸಮ್ಮೇಳನ ಇದು ಗುತ್ತಿಗೆದಾರರದ ಪ್ರತಿಭಟನೆ ಏನು ವಿಷಯ ಅಂತೇನೆಂದರೆ, ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳೋ ಸಲುವಾಗಿ ಮೊದಲನೇದಾಗಿ LOC ಪ್ರಾಬ್ಲಮ್ ಆಗಿರೋದ್ರಿಂದ MDP, ಆಮೇಲೆ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟು, ಆಮೇಲೆ ಇನ್ನಿತರ ವಿಷಯಗಳನ್ನು ಚರ್ಚಿಸಲು ಹಾಗೂ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಎಲ್ಲರೂ ದಯಮಾಡಿ ನಾವು ಎಲ್ಲ 7 ತಾಲೂಕುಗಳಿಗೆ ನಿರ್ದೇಶನ ನೀಡಿದ್ವಿ. ನಮ್ಮ ಆಡಳಿತ ಮಂಡಳಿಯಿಂದ 7 ತಾಲೂಕಿನ ಜವಾಬ್ದಾರಿ ಡೈರೆಕ್ಟರ್ಗಳು ಜವಾಬ್ದಾರಿ ಕೊಟ್ಟಿದ್ದೀವಿ. ಅವರು 7 ತಾಲೂಕಿನಲ್ಲಿ ಸರಿಯಾಗಿ ಎಲ್ಲರೂ 10 ಗಂಟೆಗೆ ಫ್ರೀಡಂ ಪಾರ್ಕ್ ಹತ್ರ ಇರಬೇಕು. ಹಾಗೂ ಇಲ್ಲಿ ಗ್ರಾಮಾಂತರ, ಸಿಟಿ ಗ್ರಾಮಾಂತರ ಗುತ್ತಿಗೆದಾರಗಳು PWD ಆಫೀಸಿಂದ 2 ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ದಯಮಾಡಿ ಬೆಳಿಗ್ಗೆ 7:30ಗೆ ಅಂದರೆ ದಿನಾಂಕ 6/3/26 ಶುಕ್ರವಾರ ಬೆಳಿಗ್ಗೆ 7:30ಗೆ ನಮ್ಮ PWD ಕಚೇರಿ ಆವರಣಕ್ಕೆ ಬರಬೇಕೆಂದು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ. ವಂದನೆಗಳು. ಎಂಎಚ್ ಯತಿರಾಜ್, ಜಿಲ್ಲಾ ಅಧ್ಯಕ್ಷರು. ಅಂದಾಜು ಎಷ್ಟು ಜನ ಹೋಗ್ತೀರಿ? ಅಂದಾಜು ನಾವು ಮಂಡ್ಯದಿಂದ 500 ಜನಕ್ಕೆ 500ರಿಂದ 600 ಜನ ವ್ಯವಸ್ಥೆ ಮಾಡಿದ್ದೀವಿ. 7 ತಾಲೂಕಿನಿಂದ 500ರಿಂದ 600 ಜನ ವ್ಯವಸ್ಥೆ ಮಾಡಿದ್ದೀವಿ. ಮುಂಚಿನ ಹೆಚ್ಚಿನಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿ, ಇದು ನೀವು ದಯಮಾಡಿ 6/3/2026 ಶುಕ್ರವಾರ 7 ಗಂಟೆಗೆ PWD ಆವರಣಕ್ಕೆ, ಮತ್ತು ತಾವು ವೈಯಕ್ತಿಕವಾಗಿ ಬರುವಂಥವ್ರು ತಮ್ಮ ವೆಹಿಕಲ್ನಲ್ಲಿ ನೀವು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕೆಂದರೆ ಇದು ಯಾರೋ ಅವ್ರ ಕರಲ್ಲ ಇವ್ರ ಕರೆಯಿಲ್ಲ ಅನ್ನೋದು ಯಾರದೇ ಆದ ಇಂಡಿವಿಜುವಲ್ ಫಂಕ್ಷನ್ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮಗಳು. ನೀವು ಎಷ್ಟು ಈಗ ಗುತ್ತಿಗೆದಾರ ಹೊಂದಿದ್ದಾನೆ ಅನ್ನೋದು ಇಡೀ ರಾಜ್ಯದಂತೆ ಎಲ್ಲರಿಗೂ ಗೊತ್ತಿದೆ. ಏನು ಸಮಸ್ಯೆ ಮೇನಾಗಿ ಅಂತಂದರೆ MDP ಇರ್ಬೋದು, ನಮ್ಮದು ಅಲ್ಲದ ಹೊರೆನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. MDP ಇರ್ಬೋದು, ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು ಸರಿಯಾದ ಅವಧಿಗೆ ಸರಿಯಾದ ಸಮಯಕ್ಕೆ ನಮಗೆ ನಾವು ಗೆದಂಥ ಕೂಲಿ ಹಣ, ನಾವು ಹಾಕಿದ ಬಂಡವಾಳನ ಹಾಕಿ ಇದು ಗೆದಂಥ ಕೂಲಿ ಕೂಡ ಕೊಡ್ದೇನೆ ಇವತ್ತು ನಮ್ಮನ್ನ ಇಷ್ಟೊಂದು ಗೋಳಿಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ಏನು ನಮ್ಮ ಶಕ್ತಿ, ನಾವು ಅಳಲನ್ನ ತೋಡ್ಕೋಬೇಕು. ನಾವು ಅವ್ರ ಮನಸ್ಸನ್ನ ಕರಗಿಸಿ ನಾವು ಯಾವ್ದು ಹೊಡೆದಾಟಗಳಿಲ್ಲ. ನಾವು ಶಾಂತಿಯುತವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ನೋವನ್ನು ಆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿರ್ಬೋದು, ಇಲಾಖೆ ಸಚಿವರಿರ್ಬೋದು, ಅವ್ರಿಗೆ ನಾವು ಮನ ಮುಟ್ಟಿಸಿ ಅವ್ರಿಗೆ ಮನ ಮಿಡಿಯುವಂತೆ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರಿಸುವಂತೆ ಮಾಡಲಿ ಅಂತ ಹೇಳಿ ನಾವು ಇಡೀ ರಾಜ್ಯದ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರಂಥ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ಬೆಂಗಳೂರಿಗೆ ಪ್ರತಿಭಟನೆ ನಮ್ಮ ಅಧ್ಯಕ್ಷರು ಕೈ ಜೋಡಿಸಿ, ನಮ್ಮ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಕೈ ಜೋಡಿಸಿ ಈ ಬೃಹತ್ ಬೃಹತ್ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕೈ ಮುಗಿದು ಮನವಿ ಕೇಳ್ಕೊತಿದ್ದೀನಿ. ನಾನು ರವೀಂದ್ರ, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಸಿದ್ದೇಗೌಡ, ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ, ಸಹ ಕಾರ್ಯದರ್ಶಿ ಕೆಪಿ ಸುನಿಲ್ ಬಾಬು, ಸಂಘಟನಾ ಕಾರ್ಯದರ್ಶಿ ಎಂಟಿ ರಾಜು, ಖಜಾಂಚಿ ನವೀನ್ ಕುಮಾರ್, ನಿರ್ದೇಶಕರಾದ ಚೆನ್ನೇಗೌಡ, ಗುತ್ತಿಗೆದಾರರು ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ವತಿಯಿಂದ ಮುದ್ರಣ ರಂಗದ ಪಿತಾಮಹ ಜೋಹಾನ್ಸ್ ಗುಟೆನ್ಬರ್ಗ್ ರವರ ಸವಿನೆನಪಿನಲ್ಲಿ ಫೆಬ್ರವರಿ 24ರಂದು ಬೆಳಿಗ್ಗೆ 10:30ಕ್ಕೆ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮುದ್ರಣಕಾರರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಿ. ಲಕ್ಷ್ಮೀನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿನ್ನದ ಕೆಲಸ ಮಾಡುತ್ತಿದ್ದ ಜೋಹಾನ್ಸ್ ಗುಟೆನ್ಬರ್ಗ್ ಅವರು ಬೈಬಲ್ನ ಪ್ರತಿಗಳನ್ನು ಇತರರಿಗೆ ಒದಗಿಸುವ ಉದ್ದೇಶದಿಂದ ಕಬ್ಬಿಣದಿಂದ ಮುದ್ರಣದ ಅಚ್ಚುಗಳನ್ನು ತಯಾರಿಸಿ ಒಂದು ರೂಪ ಕೊಟ್ಟು ಮುದ್ರಣ ಮಾಡುವ ವಿಧಾನ ಕಂಡುಹಿಡಿದರು ಎಂದರು. ಕಾರ್ಯಕ್ರಮವನ್ನು ಶಾಸಕ ಪಿ. ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು, ಸಂಘದ ಅಧ್ಯಕ್ಷ ಜಿ. ಲಕ್ಷ್ಮೀನಾರಾಯಣ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಎಸ್ಪಿ ಡಾ. ವಿಜೆ ಶೋಭಾರಾಣಿ, ಕರ್ನಾಟಕ ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶ್ ಗೌಡ, ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಉಪಸಂಚಾಲಕ ಎಂಎಸ್ ಸತೀಶ್, ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಕಾರ್ಯಾಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಉಪಸ್ಥಿತರಿರುವರು.
ಇದೇ ವೇಳೆ ಹಿರಿಯ ಮುದ್ರಣಕಾರ ಎಎಂ ಗಿರೀಶ್, ಅಂಗವಿಕಲ ಮುದ್ರಣಾಕಾರ ಜೆಎನ್ ಮುಕುಂದರಾವ್ ಅವರನ್ನು ಅಭಿನಂದಿಸಲಾಗುವರು ಎಂದು ಹೇಳಿದರು. 14ನೇ ಶತಮಾನದಲ್ಲಿ ಜೊಹಾನ್ಸ್ ಗುಟನ್ಬರ್ಗ್ ರವರು ಒಂದು ಮುದ್ರಣದ ಪಿತಾಮಹ ಅಂತ. ಅವರು ಈ ಬೈಬಲ್ ಅನ್ನ ಪ್ರಿಂಟ್ ಮಾಡೋಕ್ಕೋಸ್ಕರ ಒಂದು ಮುದ್ರಣ ರಂಗನ ಒಂದು ಕಂಡುಹಿಡಿಬೇಕು, ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು, ಅದು ಯಾವುದೇ ರೀತಿ ಸರಿ ಹೋಗ್ತಿರ್ಲಿಲ್ಲ. ಆ ನಡುವೆ ಅವರು ಸಂಶೋಧನೆ ಮಾಡಿ ಆ ಒಂದು ಮುದ್ರಣ ರಂಗದಲ್ಲಿ ಒಂದು ಲೋಹಗಳಿಂದ ಅಕ್ಷರಗಳನ್ನು ಮಾಡಿ, ಆಮೇಲೆ ಕೆಲವು ಎಣ್ಣೆಗಳು ಮತ್ತು ಅದಕ್ಕೆ ಬಣ್ಣಗಳನ್ನು ಉಪಯೋಗಿಸಿ ಇಂಕ್ ಮಾಡಿ ಒಂದು ಕಾಗದದ ಮೇಲೆ ಅದನ್ನು ಲೇಪನ ಮಾಡಿ ಸುಮಾರು ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡಿ ಅವರು ಒಂದು ಮುದ್ರಣ ರಂಗವನ್ನು 14ನೇ ಶತಮಾನದಲ್ಲಿ ಕಂಡುಹಿಡಿದರು. ಅದು ಏಷ್ಯಾದಲ್ಲಿ ಮುಂಚೆ ಇತ್ತು, ಆದರೆ ಅಂಥ ಪ್ರಚಲಿತವಾಗಿರಲಿಲ್ಲ. ಇವರು ಅದಕ್ಕೆ ಒಂದು ಮಾದರಿಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಕಂಡುಹಿಡಿದ್ರು. 14ನೇ ಶತಮಾನದಲ್ಲಿ ಲೆಟರ್ ಪ್ರೆಸ್ ಅನ್ನೋದು ಬಂದು, ಹಾಗೆ ಸಂಶೋಧನೆಗಳು, ಸುಮಾರು ಥರದ ಮಿಷಿನ್ಗಳು ಎಲ್ಲನೂ ಬಂತು. ಈ ಒಂದು ಪಿತಾಮಹರ ಹುಟ್ಟಿದ್ದು ಫೆಬ್ರವರಿ 24. ಅವರು ಜನ್ಮದಿನದ ಅನುಗುಣವಾಗಿ ನಾವು ಅದನ್ನ ವಿಶ್ವ ಮುದ್ರಣಕಾರರ ದಿನಾಚರಣೆ ಅಂತ ಪ್ರತಿ ವರ್ಷ ಇದನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ದಿನದಲ್ಲಿ ನಾವು ಮಂಡ್ಯ ಮುದ್ರಣಕಾರ ಸಂಘರು ಸಹ ಆ ದಿನದಲ್ಲಿ ನಾವು ಮುದ್ರಣಕಾರರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಮುದ್ರಣ ರಂಗದಲ್ಲಿ ಯಾರು ಹೆಚ್ಚು ದಿವಸದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಹಿರಿಯರು, ಅಂಥವರನ್ನು ನಾವು ಗುರುತಿಸಿ ಅವರಿಗೆ ಒಂದು ಅಭಿನಂದಿಸೋದು. ಹಾಗೆ ಮಂಡ್ಯದ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆ ಒಂದು ಸಭೆಗೆ ಕರೆದು ಅವರಿಗೆ ಅಭಿನಂದಿಸಿ ಅವರಿಂದ 2 ಹಿತನುಡಿಗಳನ್ನು ಕೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ಸಾಲಿನಲ್ಲಿ ನಾಳೆ ಅಂದರೆ 24/2/2020 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಶಂಕರಗೌಡ ಶತಮಾನೋತ್ಸವದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೇವೆ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಪಿ ರವಿಕುಮಾರ್ ಗೌಡರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿ.ಜಿ. ಶೋಭಾರಾಣಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಅವರು, ಹಾಗೂ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಅಧ್ಯಕ್ಷರು ಕರ್ನಾಟಕ ಸಂಘ, ಮತ್ತು ಶ್ರೀ ಎಂ.ಎಸ್. ಸತೀಶ್ ಅವರು, ಉಪಸಂಚಾಲಕರು ಕರ್ನಾಟಕ ರಾಜ್ಯ ಮುದ್ರಣಕಾರ ಸಂಘ, ಹಾಗೂ ಶ್ರೀ ಎಂ.ಎಸ್. ಶಿವಪ್ರಕಾಶ್, ಕಾರ್ಯಾಧ್ಯಕ್ಷರು ಮಂಡ್ಯ ಜಿಲ್ಲಾ ಮುದ್ರಣಕಾರ ಸಂಘ, ಇವರುಗಳು ಭಾಗವಹಿಸ್ತಾರೆ. ನಾವು ಅವತ್ತು ಅಭಿನಂದಿಸ್ತಾ ಇದ್ದೀವಿ. ಅಂದರೆ ನಮ್ಮ ಮಂಡ್ಯದಲ್ಲಿ ಒಂದು ಶಿವಗಿರಿ ಪ್ರಿಂಟರ್ಸ್ ಅಂತ ಮುಂಚೆ ಇತ್ತು, ಅದನ್ನು ನಡೆಸಿ ಅವರು ಆ ನಂತರದಲ್ಲಿ ಆ ಮುದ್ರಣವನ್ನು ಸ್ಥಗಿತಗೊಳಿಸಿ ಅರಕೆರೆಯಲ್ಲಿ ಒಂದು ವೃದ್ಧಾಶ್ರಮ ಮಾಡಿದ್ದಾರೆ. ಕಸ್ತೂರಿಬಾ ಸಂಘ ಟ್ರಸ್ಟ್ ಅಂತ ಹೇಳಿ ಒಂದು ವೃದ್ಧಾಶ್ರಮದಲ್ಲಿ ಅವರು ಸೇವೆ ಸಲ್ಲಿಸಿ ವೃದ್ಧಾಶ್ರಮ ನಡೆಸ್ತಾರೆ ಅಂತ. ಅದಕ್ಕೋಸ್ಕರ ಅವರ ಮುದ್ರಣ ಕ್ಷೇತ್ರದಲ್ಲಿ ನೆಟ್ಟು ಅಲ್ಲಿ ಒಂದು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿ ಅವರಿಗೆ ಎಎಂ ಗಿರೀಶ್ ಅಂತ ಅವರಿಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಇನ್ನೊಬ್ಬರು ಮುದ್ರಣಕಾರರು ಜೆಎನ್ ಮುಕುಂದರಾವ್ ಅಂತ, ಅವರು ಒಂದು ಕಾಲಿಲ್ಲ, ಆದರೂ ಅದಕ್ಕೊಂದು ಕೃತಕ ಕಾಲು ಜೋಡಣೆ ಮಾಡಿಕೊಂಡು ಅವರು ನಮ್ಮ ಮುದ್ರಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಒಂದು ತಮ್ಮ ವೃತ್ತಿಯನ್ನು ಮಾಡ್ತಾರೆ. ಅವರಿಬ್ಬರನ್ನ ನಾವು ಇದು ಮಾಡ್ತಾ ಇದ್ವಿ. ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಮುದ್ರಣಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯುತ್ತೆ. ತಾವೆಲ್ಲ ಮುದ್ರಣ ಸಂಘ ರಂಗದಲ್ಲಿ ಒಡನಾಡಿಗಳು, ಅಂದರೆ ಪತ್ರಿಕಾ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮ ಮುದ್ರಣಕ್ಕೆ ಒಡನಾಡಿಗಳು, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ತಮ್ಮ ಮಾಧ್ಯಮಗಳನ್ನು ಪ್ರಕಟಿಸಿ ನಮಗೆ ಇದು ಒಂದು ಸಭೆ ಯಶಸ್ವಿಯಾಗೊಳಿಸಬೇಕು ಅಂತ ನಾನು ಕೋರ್ಕೊಳ್ತಾ, ತಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಮುದ್ರಣಕಾರರು ಸಹ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿ. ಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಎಂಎಸ್ ಸತೀಶ್, ಮಂಡ್ಯ ನಗರದ ಪೇಟೆ ಬೀದಿಯಲ್ಲಿರುವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿರುವ ಐಡಿಯಲ್ ಮಾಂಟೇಸರಿ ಹಾಗೂ ನರ್ಸರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯ ವತಿಯಿಂದ ಶ್ರೀ ಕಾಳಿಕಾಂಬ ಸಮುದಾಯ ಭವನದಲ್ಲಿ ಐಡಿಯಲ್ ವಾರ್ಷಿಕೋತ್ಸವದ ಹಬ್ಬ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಎಸ್ಬಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಡಾ. ಮೀರಾ ಶಿವಲಿಂಗಯ್ಯ, ಐಡಿಯಲ್ ಮಾಂಟೇಸರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂಎಸ್ ಶಿವಪ್ರಕಾಶ್, ಪ್ರಾಂಶುಪಾಲರಾದ ಶಶಿಕಲಾ ಶಿವಪ್ರಕಾಶ್ ರವರು ಸೇರಿದಂತೆ ಟ್ರಸ್ಟಿಗಳು ಹಾಜರಿದ್ದರು.